ಕನ್ನಡ ಸಾಹಿತ್ಯದಲ್ಲಿ ನೀವು ಹಲವಾರು ಪ್ರಕಾರಗಳನ್ನ ಮುಟ್ಟಿದ್ದೀರಾ. ನಾಟಕಗಳನ್ನ ಬರ್ದಿದ್ದೀರಾ, ಭಾವಗೀತೆಗಳನ್ನ ಬರ್ದಿದ್ದೀರಾ, ಲಿರಿಸಿಸ್ಟ್ ಆಗೋ ಎಷ್ಟೋ ಸಿನಿಮಾಗಳಿಗೆ ಬರ್ದಿದ್ದೀರಾ. ಸೊ ಇದು ಶುರು ಆಗಿದ್ ಯಾವ್ದ್ರಿಂದ ಮತ್ತೆ ಯಾವ್ದನ್ನ ಮಾಡ್ಲೇಬೇಕು ಅಂತ ನೀವು ಮೊದ್ಲಿಗೆ ಹೊರಟಿದ್ದು? ನಾನು ಹಳ್ಳಿಯಿಂದ ಬಂದವನು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೋದಿಗೆರೆ ಅಂತ ನಮ್ಮೂರು. ಸಣ್ಣ ಹಳ್ಳಿ, ಅಲ್ಲಿ ಬೆಳೆದವನು. ನನಗೆ ಒಂದು ಸಾಹಿತ್ಯದ ಸಂಸ್ಕಾರ ಅಲ್ಲಿ ಇತ್ತು ಊರಿನಲ್ಲಿ. ಮನೆಯಲ್ಲೂ ಕೂಡ ಒಂದು ವಾತಾವರಣ ಇತ್ತು. ನಮ್ಮ ಅಮ್ಮ ಹಾಡ್ತಾಯಿದ್ರು, ನಮ್ಮ ತಾತ ಎಲ್ಲ ಓದ್ತಾಯಿದ್ರು ಕುಮಾರವ್ಯಾಸ ಮೊದಲಾದವ್ರನ್ನ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಆಕರ್ಷಣೆ ಬಂತು, ಸಾಹಿತ್ಯದ ಕಡೆ ಆಕರ್ಷಣೆ ಬಂತು. ಅಂದ್ರೆ ಬರವಣಿಗೆಯಲ್ಲಿದ್ರ ಮನೆಯಲ್ಲಿ? ಬರವಣಿಗೆ ಅಂದರೆ ಮೊದಲು ಓದ್ತಿದ್ದೆ. ಮಿಡ್ಲ್ ಸ್ಕೂಲಲ್ಲಿದ್ದಾಗಲೇ ಭಾರಿ ಭಾರಿ ಬೃಹತ್ ಗ್ರಂಥಗಳನ್ನೆಲ್ಲ ಓದ್ಬಿಟ್ಟೆ. ಗೆಳಗನಾಥರು, ವೆಂಕಟಾಚಾರ್ಯರು, ಅವರ ಅನುವಾದಗಳು, ಅದು ಒಂದೊಂದು ಕೂಡ 500-600 ಪುಟಗಳು ಪುಸ್ತಕಗಳು ಅವೆಲ್ಲ. ಈಗಿನ ಕಾಲದ ಮಕ್ಕಳು ಪ್ರಾಯಶಃ ಅದನ್ನೆಲ್ಲ ಕನಸಿನಲ್ಲೂ ಎಣಿಸಲ್ಲ. ಹಾಗೆ ಮಾಧ್ಯಮಿಕ ಶಾಲೆಯಲ್ಲಿ ಇದ್ದಾಗಲೇ ನಾನು ತುಂಬ ಓದ್ಕೊಂಡಿದ್ದೆ. ಓದಿನ ಹುಚ್ಚು. ಲೈಬ್ರರಿಯಲ್ಲಿ ಏನು ಬುಕ್ ಸಿಕ್ಕರೂ ಅದನ್ನು ಓದೋದು ಅಂತ. ಹಾಗೆ ನಮ್ಮ ಮನೆಯಲ್ಲೂ ತುಂಬಾ ಪುಸ್ತಕಗಳಿತ್ತು. ಹಾಗಾಗಿ ನಿಮ್ಮ ತಂದೆ ತಾಯಿ ಯಾರಾದ್ರೂ ಬರವಣಿಗೆನೂ ಮಾಡ್ತಾ? ಯಾರು ಮಾಡ್ಲಿಲ್ಲ, ಅದು ಆಶ್ಚರ್ಯ. ಓದ್ತಾ ಇದ್ರು, ಇಂಟ್ರೆಸ್ಟ್ ಇತ್ತು ಅಷ್ಟೇ, ಇಂಟ್ರೆಸ್ಟ್ ಇತ್ತು, ಓದ್ತಾ ಇದ್ರು. ಸೊ ನಾನು ಕೂಡ ಓದ್ತಾ ಏನಿಸ್ತು, ನಾನು ಯಾಕೆ ಬರೀಬಾರ್ದು, ಬರೆಯೋಣ ಅಂತ. ಸೊ ಆ ಕಾಲದಲ್ಲಿ ನಾನು ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ನಾನು ಮತ್ತು ನನ್ನ ಸ್ನೇಹಿತ ಸೇರಿಕೊಂಡು ಇಬ್ಬರು ಹುಡುಗರು ಒಂದು ಪತ್ತೇದಾರಿ ಕಾದಂಬರಿ ಬರೆದ್ವಿ ಆ ವಯಸ್ಸಲ್ಲಿ. ಆಯಿತಾ, ಹೈಸ್ಕೂಲಿಗೆ ಹೊಳಲ್ಕೆರೆಗೆ ಬಂದೆ. ಅಲ್ಲಿ ಬಂದಮೇಲೆ ಒಳ್ಳೆ ಸಂಸ್ಕಾರ ಸಿಕ್ತು ನನಗೆ. ಯಾಕೆಂದರೆ ನಮ್ಮ ಕನ್ನಡ ಪಂಡಿತರು ನರಸಿಂಹಶಾಸ್ತ್ರಿಗಳು ಅಂತ ತುಂಬ ಚೆನ್ನಾಗಿ ಓದ್ಕೊಂಡಿದ್ದವರು. ಮಕ್ಕಳಲ್ಲಿ ಭಾಳ ಆಸಕ್ತಿ. ನಮಗೆಲ್ಲ ಒಳ್ಳೆಯ ಪುಸ್ತಕಗಳನ್ನು ಓದಿ ಹೇಳ್ತಾ ಇದ್ರು. ಒಳ್ಳೆಯ ಕಥೆ, ಒಳ್ಳೆಯ ಕವಿತೆ, ಒಳ್ಳೆಯ ಪ್ರಬಂಧ. ಪಂಜೆ ಮಂಗೇಶ್ವರಾಯರ ತಂಗಿನಗಾಳಿ ಆಟ ಪದ್ಯನ ಅವರೇ ನನಗೆ ಮೊದಲು ಓದಿ ಹೇಳಿದ್ದು. ನಾನು ಬರೀಬೋದಲ್ಲ ಅಂಥೇಳಿ, ಅದು ಸುಂಟ್ರ ಗಾಳಿ ಬಗ್ಗೆ ಇರೋ ಪದ್ಯ. ತೆಂಕಣ ಗಾಳಿ, ದಕ್ಷಿಣ ದಿಕ್ಕಿನ ಗಾಳಿಯಿಂದ ಅದನ್ನು ವರ್ಣನೆ ಮಾಡ್ತಾರೆ ಪಂಜೆ ಮಂಗೇಶ್ವರಾಯರು. ನಾನು ಮಳೆ, ನಮ್ಮೂರಿನಲ್ಲಿ ಬರೋ ಮಳೆಯನ್ನು ಕುರಿತು ಒಂದು ಪದ್ಯ ಬರೆದೆ. ತಗೊಂಡೋಗಿ ನಮ್ಮ ಮೇಷ್ಟ್ರಿಗೆ ತೋರಿಸ್ದೆ. ಅವ್ರು ನೋಡಿಬಿಟ್ಟು ನೀನು ಪರವಾಗಿಲ್ಲ, ನೀನು ಬರಿತೀಯಾ, ಬರೀಬಲ್ಲೆ ನೀನು ಅಂಥೇಳಿ ಬೆನ್ನು ತಟ್ಟಿದ್ರು. ಆಗ್ಲಿಂದ ಬರೀಕ್ಕೆ ಶುರು ಮಾಡಿದೆ ನೋಡಮ್ಮ. ಸರ್ ಹೈಸ್ಕೂಲ್ನಲ್ಲಿ ಶುರು ಮಾಡಿದ್ದು ಬರವಣಿಗೆ. ಕಾಲೇಜಿಗೆ ಬಂದಾಗ ಅದು ಜಾಸ್ತಿನೇ ಆಗೋಯ್ತು. ಅಲ್ಲಿ ಕಾಲೇಜಿನಲ್ಲಿ ನಿಸಾರ್ ಅಹಮದ್ ಅಂತ ನೀವು ಕೇಳಿದ್ದೀರಿ, KS ನಿಸಾರ್ ಅಹಮದ್ ಅಂತ ಕವಿಗಳು, ಅವರು ನಮ್ಮ ಮೇಷ್ಟ್ರು. ಹಾಗಾಗಿ ಇಬ್ಬರಿಗೂ ಭಾಳ ನಿಕಟವಾದ ಸಂಬಂಧ. ಆಮೇಲೆ ನಾನು ಬರೆದಿದ್ದೆಲ್ಲ ಅವ್ರಿಗೆ ತೋರಿಸ್ತಿದ್ದೆ, ಅವ್ರು ಬರೆದಿದ್ದು ನನಗೆ ಓದ್ತಾ ಇದ್ರು. ಈ ಥರದ್ದೊಂದು ಅನ್ಯೋನ್ಯವಾದ ಬಾಂಧವ್ಯ ಪ್ರಾರಂಭ ಆಯಿತು. ಆಗ ನಂದು ಪದ್ಯಗಳು ಪ್ರಿಂಟ್ ಆಗಲಿ ಶುರುವಾಯಿತು. ಅಲ್ಲಿ ಇಲ್ಲಿ ಮ್ಯಾಗಝಿನ್ಗಳಲ್ಲಿ ಪ್ರಿಂಟ್ ಆಗ್ತಾ ಇತ್ತು. ಕರೆಕ್ಟ್. ಅಂದ್ರೆ ಪ್ರಾರಂಭದಲ್ಲಿ ಪದ್ಯಗಳೇ. ಅದೇ ಕೇಳೋಣ ಅಂತ ಹೊರಟೆ. ನಿಮ್ಮ ಮೊದಲು ಪ್ರಕಟ ಆಗಿರೋ ಕೃತಿ ಅಥವಾ ಪೋಯಂ ಯಾವ್ದಾಗಿತ್ತು ಅಂತ? ಮೊದಲು ಪ್ರಕಟವಾಗಿದ್ದು ಉಯ್ಯಾಲೆ ಕಂಬವುದು ಅಳಲಿದಾಗ ಅಂತ. ಆ ದುರ್ಗದಲ್ಲಿ ಕೋಟೆ ಇದೆ. ಆ ಕೋಟೆಯಲ್ಲಿ ಉಯ್ಯಾಲೆ ಆಡಲಿಕ್ಕೆ ಕಂಬಗಳು, ಎತ್ತರವಾದ ಕಂಬಗಳು, ಸುಮಾರು ಒಂದು 70-80 ಅಡಿ ಎತ್ತರ. ಅಲ್ಲಿ ಉಯ್ಯಾಲೆ ಕಟ್ಟಿ ಉಯ್ಯಾಲೆ ಆಡ್ತಾ ಇದ್ರಂತೆ. ಈಗ ಅಲ್ಲಿ ಯಾರೂ ಇಲ್ಲ, ಉಯ್ಯಾಲೆನೂ ಇಲ್ಲ, ಜನನೂ ಇಲ್ಲ, ಉತ್ಸವನೂ ಇಲ್ಲ ಅಂಥೇಳಿ ಆ ವಿಷಾದ, ದುಃಖ ಪಡ್ತಾ ಇವೆ ಕಂಬಗಳು, ದುಃಖ ಪಡ್ತಾ ಇವೆ, ಯಾರು ಇಲ್ವಲ್ಲ ಅಂತ. ಅದನ್ನು ಇಟ್ಕೊಂಡು ಭಾವ ಒಂದು ಪದ್ಯ ಬರೆದಿದ್ದೆ. ಅದು ಬೆಂಗಳೂರಿಗೆ ಉತ್ಥಾನ ಪತ್ರಿಕೆಯಲ್ಲಿ ಬಂತು. ಹೀಗೆ ನನ್ನ ಬರವಣಿಗೆ ಶುರುವಾಯಿತು ಕೆಲಸ. PUC ಮುಗಿಸ್ಕೊಂಡಾದ್ಮೇಲೆ ಮನೇಲಿ ಅಷ್ಟು ಅನುಕೂಲ ಇರಲಿಲ್ಲ ಆರ್ಥಿಕವಾಗಿ. ಬೇಗ ಕೆಲಸ ಮಾಡಬೇಕು, ಸಂಬಳ ತರಬೇಕು ಅನ್ನೋ ಕಾರಣಕ್ಕೆ ಡಿಪ್ಲೊಮಾ ಸೇರಿಕೊಂಡೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಭದ್ರಾವತಿಯಲ್ಲಿ ಪಾಲಿಟೆಕ್ನಿಕ್ನಲ್ಲಿ 3 ವರ್ಷ ಓದಿದೆ. ಆ 3 ವರ್ಷ ಓದಿದೆ ಅಂದರೆ ಇಂಜಿನಿಯರಿಂಗ್ ವಿಷಯಗಳನ್ನ ಓದೋದಕ್ಕಿಂತ ಹೆಚ್ಚಾಗಿ ಸಾಹಿತ್ಯವನ್ನೇ ಓದಿದ್ದೀನಿ. ಈ ಕಾರಂತರ ಎಲ್ಲ ಕಾದಂಬರಿಗಳು, ಆಗ ಬೇಂದ್ರೆಯವ್ರ ಪದ್ಯಗಳು, ಕುವೆಂಪು ಅವ್ರ ಪದ್ಯಗಳು, ನರಸಿಂಹಾಚಾರ್ಯ ಪದ್ಯಗಳು, ಪೂತಿನ ಅವ್ರ ಪದ್ಯಗಳು, ಇವನ್ನೆಲ್ಲ ಓದಿದ್ದು ಆಗ. ಡಿಪ್ಲೊಮಾ ಆಯಿತು. ಆಮೇಲೆ ಮಲ್ಲಾಡಹಳ್ಳಿ ಅಂತ ಒಂದು ಅನಾಥ ಸೇವಾಶ್ರಮ ಅಂತಿದೆ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ತಿರುಕ ಅಂತ ಹೇಳಿ ಅವರು ಕಾವ್ಯನಾಮ ಇಟ್ಕೊಂಡು ಬರೀತಾ ಇದ್ರು.
ಸರಿ ಅಲ್ಲಿ ಆ ಹೈಸ್ಕೂಲಲ್ಲಿ ನನಗೆ ಕೆಲಸ ಸಿಕ್ತು. ಹ್ಮ್. ಅಲ್ಲಿ ಸುಮಾರು ಒಂದು 5 ವರ್ಷ ಕೆಲಸ ಮಾಡಿದೆ. ಓಕೆ. ಆದರೂ ಮನಸ್ಸೆಲ್ಲ ಇಲ್ಲ, ಇದು ನನಗಲ್ಲ, ನನಗೆ ಹೇಳಿಸಿದ್ದಲ್ಲ, ಇದು MA ಮಾಡಬೇಕು, ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಬೇಕು ಅಂತ. ಸರಿ ಅಂತ ಪ್ರೈವೇಟಾಗಿ ಧಾರವಾಡದಿಂದ BA ಮಾಡಿದೆ 3 ವರ್ಷ. ಓಕೆ. ಆಮೇಲೆ ಅದನ್ನು ರಿಸೈನ್ ಮಾಡಿ ಡಿಪ್ಲೊಮಾ ಕಂಪ್ಲೀಟ್ ಆಯ್ತಾ? ಕಂಪ್ಲೀಟ್ ಆದ್ಮೇಲೆ ಓಕೆ. ಅಲ್ಲಿ ಹೈಸ್ಕೂಲ್ನ ರಿಸೈನ್ ಮಾಡಿಬಿಟ್ಟು ಇಲ್ಲಿ ಬಂದು ಸೆಂಟ್ರಲ್ ಕಾಲೇಜಲ್ಲಿ MA ಸೇರ್ಕೊಂಡೆ. ಹಾಗೆ ಅಲ್ಲಿ ಕೂಡ ನಿಮ್ಮ ಸಾಹಿತ್ಯದ ಒಂದು ಬರವಣಿಗೆ ಎಲ್ಲ ಮುಂದುವರೆದೇ ಇತ್ತು. ಅದೇ ಕಾರಣ ಇದನ್ನ ಚೇಂಜ್ ಆಗೋದಕ್ಕೆ ಅದೇ ಕಾರಣ. ಅಂದ್ರೆ ಮುಖ್ಯವಾಗಿ ಕವಿತೆಗಳನ್ನ ಬರಿತಾ ಇದ್ರಿ? ಕವಿತೆಗಳನ್ನ ಬರೀತಾ ಇದ್ದೆ, ಮುಖ್ಯವಾಗಿ ಪ್ರಧಾನವಾಗಿ ಕವಿತೆಗಳನ್ನ. ಕವಿ ಅಂತ ಎಲ್ಲ ರೆಕಗ್ನಿಷನ್ ಇತ್ತು. ಎಲ್ಲ ದೊಡ್ಡ ದೊಡ್ಡ ಕವಿಗಳೆಲ್ಲ ಭಾಳ ಒಳ್ಳೆ ಮಾತನ್ನ ಆಡಿದರು. ಆಯಿತಾ, ಬೆಂಗಳೂರಿಗೆ ಬರೋಷ್ಟರಲ್ಲಿ 3 ಕಲೆಕ್ಷನು ಬಂದಿತ್ತು. ಇಲ್ಲಿ ಬಂದಾದಮೇಲೆ ಇಲ್ಲಿ ಸೇಂಟ್ ಜೋಸೆಫ್ ಕಾಲೇಜ್ ಅಂತ ಕೇಳಿದ್ದೀರಾ, ಅಲ್ಲಿ ನಾನು ಲೆಕ್ಚರರ್ ಆಗಿ ಸೇರಿದೆ. ಅಲ್ಲಿ 30 ವರ್ಷ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡಿದೆ. ಸೊ ಇದು ಕಂಪ್ಲೀಟಾಗಿ ಬೆಂಗಳೂರಿಗೆ ಬಂದ ಮೇಲೆ ಒಂದು ನನ್ನ ಬರವಣಿಗೆಯ ಉತ್ಕ್ರಾಂತಿಯ ದಿನಗಳಿವೆಲ್ಲ. ಎಷ್ಟೋ ಬರದೆ, ಆಮೇಲೆ ಕವಿತೆ ಆದಮೇಲೆ ನಾಟಕ ಬರೀಬೇಕು ಅಂದರು ನರಸಿಂಹಾಚಾರ್ಯ. ಪೂಜೆ ನರಸಿಂಹಾಚಾರ್ಯ ನನಗೆ ಭಾಳ ಪ್ರಿಯರಾಗಿದ್ದರು. ಅವರು ನೋಡಪ್ಪ, ನಾಟಕ ನಿಜವಾದ ಚಾಲೆಂಜು, ಲೇಖಕನಿಗೆ ಕವಿತೆ ಬರೆಯೋಕ್ಕಿಂತ ನಾಟಕ ಬರೀಬೇಕು ಅಂತ. ಅದು ಬರೆದು ನೀನು ಪ್ರೂವ್ ಮಾಡ್ಕೋಬೇಕು, ನೀನು ರೈಟರ್ ಅಂತಂದು. ಯಾಕೆಂದರೆ ಕವಿತೆನಲ್ಲಾದರೆ ನಿನಗನ್ಸಿದ್ದನ್ನು ಹೇಳ್ತೀಯ, ನಾಟಕದಲ್ಲಿ ನಿನಗನ್ಸಿದ್ದು ಮತ್ತು ಇನ್ನೊಬ್ಬ ನಿನಗೆ ಆಗದವನು ಹೇಳೋದು, ಅದು ಎರಡೂ ಬರೀಬೇಕು. ರಾವಣ ಇಬ್ಬರ ಮಾತು ಅಲ್ಲಿರುತ್ತೆ ಅಲ್ವಾ? ಅದರಿಂದ ಅದು ಕಷ್ಟ, ಅದನ್ನು ಮಾಡುವಂಥ ನಾಟಕಗಳು ಬರೆದೆ. ನನ್ನ ಅದೃಷ್ಟ, ನಾನು ಬರೆದ ನಾಟಕಗಳು ಕನ್ನಡದ ಬಹಳ ದೊಡ್ಡ ದೊಡ್ಡ ನಿರ್ದೇಶಕರು ಅದನ್ನು ತಗೊಂಡು ನಾಟಕ ಮಾಡಿದರು. BV ಕಾರಂತರು, B ಜಯಶ್ರೀ ಅವರು, ಪ್ರೇಮ ಕಾರಂತರು, ಆಮೇಲೆ ಸುರೇಂದ್ರನಾಥ್ ಅಂತ ಹೇಳಿ ಅವರು, ನಾಗಭರಣ ಅವರು, ಇವರೆಲ್ಲ ನನ್ನ ನಾಟಕಗಳನ್ನು ಮಾಡಿದರು.